ಬೆಳಗಿನ ಬೆಳಕು. ಅರಣ್ಯಕಾಂಡ 8ನೇ ಅಧ್ಯಾಯ. ದೀಪಗಳು ಮತ್ತು ಲೇವಿಯರು. ನಾವು ಈಗ ಅರಣ್ಯಕಾಂಡ 7ನೇ ಅಧ್ಯಾಯದಿಂದ ಅರಣ್ಯಕಾಂಡ 8ನೇ ಅಧ್ಯಾಯಕ್ಕೆ ಸಾಗುತ್ತಿದ್ದೇವೆ. ಅರಣ್ಯಕಾಂಡ 7ನೇ ಅಧ್ಯಾಯವು ಪ್ರತಿಷ್ಠಾಪನೆಯ ಅರ್ಪಣೆಗಳ ಸುದೀರ್ಘ ಮತ್ತು ವಿವರವಾದ ಅಧ್ಯಾಯವಾಗಿತ್ತು. 12 ನಾಯಕರು, 12 ದಿನಗಳು, 252 ಪ್ರಾಣಿಗಳು ಮತ್ತು ಇವೆಲ್ಲವುಗಳ ಕೊನೆಯಲ್ಲಿ ಕೆರೂಬಿಗಳ ಮಧ್ಯದಿಂದ ಮೋಶೆಯೊಂದಿಗೆ ಮಾತನಾಡಿದ ಯೆಹೋವನ ಧ್ವನಿ. ಅರಣ್ಯಕಾಂಡ 8ನೇ ಅಧ್ಯಾಯವು ತಕ್ಷಣವೇ ಅದನ್ನು ಅನುಸರಿಸುತ್ತದೆ ಮತ್ತು ಇದು 2 ವಿಭಿನ್ನ ಆದರೆ ನಿಕಟವಾಗಿ ಸಂಬಂಧಿಸಿದ ಘಟನೆಗಳನ್ನು ಒಳಗೊಂಡಿದೆ. ಮೊದಲನೆಯದಾಗಿ ಬಂಗಾರದ ದೀಪಸ್ತಂಭದ 7 ದ್ವೀಪಗಳು ಮತ್ತು ಎರಡನೆಯದಾಗಿ ದೇವದರ್ಶನದ ಗುಡಾರದಲ್ಲಿ ತಮ್ಮ ಸೇವೆಗಾಗಿ ಲೇವಿಯರನ್ನು ಪ್ರತಿಷ್ಠಾಪಿಸುವುದು. ಇಂದು ನಾವು ಈ ಅಧ್ಯಯನದಲ್ಲಿ ನಿಜವಾಗಿ ಏನಾಯಿತು ಎಂಬುದನ್ನು ನೋಡೋಣ. ಸಾಮಾನ್ಯ ಘಟನೆಗಳು, ನೀಡಲಾದ ಸೂಚನೆಗಳು ಮತ್ತು ಅವುಗಳ ಹಿಂದಿರುವ ಕಾರಣಗಳು. ಇದರ ಆತ್ಮಿಕ ಅರ್ಥವನ್ನು ನಾವು ಮುಂದಿನ ದಿನಗಳಲ್ಲಿ ಅಧ್ಯಯನ ಮಾಡೋಣ. ಈ ಅಧ್ಯಾಯವು ಯೆಹೋವನಿಗೆ ಮೋಶೆಯೊಂದಿಗೆ ನೇರವಾಗಿ ಮಾತನಾಡುವರೊಂದಿಗೆ ಪ್ರಾರಂಭವಾಗುತ್ತದೆ. ನೀನು ಆರೋನನಿಗೂ ನೀನು ದ್ವೀಪಗಳನ್ನು ಹಚ್ಚುವಾಗ ಆ 7 ದೀಪಗಳು ಬೆಳಕು ದೀಪಸ್ತಂಭದ ಮುಂದಿನ ಭಾಗಕ್ಕೆ ಬೀಳಬೇಕು ಎಂದು ಹೇಳು ಅಂದನು. ಅರಣ್ಯಕಾಂಡ 8ನೇ ಅಧ್ಯಾಯ 2ನೇ ವಾಕ್ಯ. ಬಂಗಾರದ ದೀಪಸ್ತಂಭದ 7 ದೀಪಗಳನ್ನು ಮುಂದಕ್ಕೆ ಮುಖ ಮಾಡಿ ಪವಿತ್ರ ಸ್ಥಳದ ಉತ್ತರ ಗೋಡೆಯ ಮೇಲಿದ್ದ ಸನ್ನಿಧಿ ರೊಟ್ಟಿಗಳ ಮೇಜಿನ ಕಡೆಗೆ ತಮ್ಮ ಬೆಳಕನ್ನು ಬೀರುವಂತೆ ಜೋಡಿಸಲು ಆರೋನನಿಗೆ ಆಜ್ಞಾಪಿಸಲಾಯಿತು. ಈ ಸೂಚನೆಯು ಕೇವಲ ದೀಪಗಳನ್ನು ಹಚ್ಚುವುದಷ್ಟೇ ಆಗಿರಲಿಲ್ಲ, ಬದಲಾಗಿ ಅವುಗಳನ್ನು ಸರಿಯಾದ ಸ್ಥಾನದಲ್ಲಿ ಇಡುವುದಾಗಿತ್ತು. 7 ದೀಪಗಳು ಒಂದೇ ದಿಕ್ಕಿಗೆ ಮುಖ ಮಾಡಬೇಕಾಯಿತು. ಬೆಳಕು ದೀಪಸ್ತಂಭದ ಮುಂದೆ ಬಿದ್ದು ಅದರ ಮುಂದಿರುವ ಕೋಣೆಯನ್ನು ಬೆಳಗಿಸಬೇಕಾಗಿತ್ತು. ಆರೋನನು ಯೆಹೋವನ ಆಜ್ಞಾಪಿಸಿದಂತೆಯೇ ಮಾಡಿದನು. ಅರಣ್ಯಕಾಂಡ 8ನೇ ಅಧ್ಯಾಯ 3ನೇ ವಾಕ್ಯ ಇದನ್ನು ಸರಳವಾಗಿ ದಾಖಲಿಸುತ್ತದೆ. ಆರೋನನು ಹಾಗೆಯೇ ಮಾಡಿದನು. ಯೆಹೋವನು ಮೋಶೆಗೆ ಆಜ್ಞಾಪಿಸಿದಂತೆ ಆ ದೀಪಗಳನ್ನು ದೀಪಸ್ತಂಭದ ಮುಂದಿನ ಭಾಗಕ್ಕೆ ಮುಖ ಮಾಡಿ ಹಚ್ಚಿದನು. ಅರಣ್ಯಕಾಂಡ 8ನೇ ಅಧ್ಯಾಯ 4ನ ನಂತರ ಆ ದೀಪಸ್ತಂಭವು ಹೇಗಿತ್ತು ಎಂಬುದನ್ನು ನೆನಪಿಸುತ್ತದೆ. ಅದರ ಪೀಠದಿಂದ ಹಿಡಿದು ಹೂಗಳವರೆಗೂ ಬಂಗಾರದ ಪುಟ್ಟಿ ಮಾಡಲಾಗಿತ್ತು. ಯೆಹೋವನು ಮೋಶೆಗೆ ಪರ್ವತದ ಮೇಲೆ ತೋರಿಸಿದ ನಿಜವಾದ ಮಾದರಿಯಂತೆಯೇ ಅದನ್ನು ಮಾಡಲಾಗಿತ್ತು. ವಿಧೇಯತೆಯ ಪರಿಪೂರ್ಣವೂ ನಿಖರವೂ ಆಗಿತ್ತು. ಯಾಜಕನು ಸೂಚನೆಯನ್ನು ಬದಲಾಯಿಸಲಿಲ್ಲ ಅಥವಾ ತನ್ನ ಸ್ವಂತ ಆದ್ಯತೆಗೆ ಅನುಗುಣವಾಗಿ ದೀಪಗಳನ್ನು ಇಡಲಿಲ್ಲ. ಯೆಹೋವನು ಹೇಳಿದಂತೆಯೇ ಅವನು ಅವುಗಳನ್ನು ಜೋಡಿಸಿದನು. ಅಧ್ಯಾಯದ ಈ ಸಣ್ಣ ಆರಂಭಿಕ ಭಾಗವನ್ನು ಇಲ್ಲಿ ಒಂದು ಕಾರಣಕ್ಕಾಗಿ ಇರಿಸಲಾಗಿದೆ. 7ನೇ ಅಧ್ಯಾಯ ಮುಗಿದಾಗ ಯಜ್ಞವೇದಿಯ ಪ್ರತಿಷ್ಠಾಪಿಸಲ್ಪಟ್ಟಿತು ಮತ್ತು ದೇವದರ್ಶನ ಗುಡಾರದಲ್ಲಿ ದೇವರ ಧ್ವನಿ ಕೇಳಿಸಿತು. ಅರಣ್ಯಕಾಂಡ 8ನೇ ಅಧ್ಯಾಯ ಪ್ರಾರಂಭವಾಗುವುದು ದೀಪಗಳನ್ನು ಸರಿಯಾಗಿ ಹಚ್ಚುವುದರೊಂದಿಗೆ ಮತ್ತು ಅವುಗಳನ್ನು ಸರಿಯಾದ ದಿಕ್ಕಿಗೆ ತಿರುಗಿಸುವುದರೊಂದಿಗೆ. ಲೇವಿಯರನ್ನು ಪ್ರತಿಷ್ಠಾಪಿಸುವ ಮೊದಲು ಪವಿತ್ರಾಲಯದ ಸೇವೆಯ ಕೆಲಸವು ನಿಜವಾಗಿ ಪ್ರಾರಂಭವಾಗುವ ಮೊದಲು ಪವಿತ್ರ ಸ್ಥಳದಲ್ಲಿನ ಬೆಳಕು ಸರಿಯಾಗಿರಬೇಕಾಗಿತ್ತು. 7 ದೀಪಗಳು ಸರಿಯಾದ ದಿಕ್ಕಿಗೆ ಮುಖ ಮಾಡಬೇಕಾಗಿತ್ತು. ಪವಿತ್ರ ಸ್ಥಳದಲ್ಲಿದ್ದ ಉಳಿದೆಲ್ಲವೂ, ಅಂದರೆ ಸನ್ನಿಧಿ ರೊಟ್ಟಿಗಳ ಮೇಜು, ಬಂಗಾರದ ಧೂಪವೇದಿ ಮತ್ತು ಮಹಾಪವಿತ್ರ ಸ್ಥಳದ ಮುಂಭಾಗದಲ್ಲಿದ್ದ ತೆರೆ, ಇವೆಲ್ಲವೂ ದೀಪಸ್ತಂಭದ ಬೆಳಕನ್ನು ನೀಡಿದ್ದರಿಂದಲೇ ಸರಿಯಾಗಿ ಕಾಣಿಸಲು ಮತ್ತು ಅವುಗಳನ್ನು ಬಲಿ ಕೆಲಸ ಮಾಡಲು ಸಾಧ್ಯವಾಗಿತ್ತು. ದೀಪಗಳನ್ನು ಸರಿಯಾಗಿ ಇಡದಿದ್ದರೆ ಯಾಜಕರಿಗೆ ಸೇವೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಬೆಳಕಿಲ್ಲದಿದ್ದರೆ ಆ ಕೋಣೆಯು ಸಂಪೂರ್ಣ ಕತ್ತಲೆಯಲ್ಲಿ ಇರುತ್ತಿತ್ತು. ಅರಣ್ಯಕಾಂಡ 8ರ ಉಳಿದ ಭಾಗವು ಸಂಪೂರ್ಣವಾಗಿ ಲೇವಿಯರನ್ನು ದೇವದರ್ಶನ ಗುಡಾರದಲ್ಲಿ ಅವರ ಸೇವೆಗಾಗಿ ಪ್ರತಿಷ್ಠಾಪಿಸುವುದಕ್ಕೆ ಮುಡಿಪಾಗಿದೆ.
ಇದು ಆರೋನ ಮತ್ತು ಅವನ ಪುತ್ರರನ್ನು ಯಾಜಕರಾಗಿ ಪ್ರತಿಷ್ಠಾಪಿಸಿದ ಘಟನೆಗಳಿಂದ ಭಿನ್ನವಾಗಿದೆ. ಅದು ಈಗಾಗಲೇ ಯಾಜಕ ಕಾಂಡ 8ನೇ ಅಧ್ಯಾಯ 9ರಲ್ಲಿ ನಡೆದಿತು. ಲೇವಿಯರು ಯಾಜಕರಾಗಿರಲಿಲ್ಲ, ಅವರು ಬಲಿಗಳನ್ನು ಅರ್ಪಿಸುತ್ತಿರಲಿಲ್ಲ. ಅವರು ದೇವದರ್ಶನ ಗುಡಾರದಲ್ಲಿ ಪ್ರಾಯೋಗಿಕ ಕೆಲಸಗಳನ್ನು ಮಾಡುವ ಸೇವಕರಾಗಿದ್ದರು, ಅಂದರೆ ಹೊರುವವರು, ಕಾವಲುಗಾರರು ಮತ್ತು ಯಾಜಕ ಸೇವೆಗೆ ಬೆಂಬಲ ನೀಡುವ ಸಹಾಯಕರು. ಆದರೆ ಅವರ ಪಾತ್ರವು ಯಾಜಕರಿಗಿಂತ ಭಿನ್ನವಾಗಿದ್ದರೂ ಅವರ ಸೇವೆಯು ಪವಿತ್ರವಾದ ಕೆಲಸವಾಗಿತ್ತು. ಅವರು ತಮ್ಮ ಸೇವೆಯನ್ನು ಪ್ರಾರಂಭಿಸುವ ಮೊದಲು ಯೆಹೋವನ ಮುಂದೆ ಶುದ್ಧೀಕರಣ, ಸಮರ್ಪಣೆ ಮತ್ತು ಪ್ರಸ್ತುತಿಪಡಿಸುವ ಒಂದು ಔಪಚಾರಿಕ ಪ್ರಕ್ರಿಯೆ ಅಗತ್ಯವಿತ್ತು. ಯೆಹೋವನು ಮೋಶೆಗೆ ಲೇವಿಯರ ಪ್ರತಿಷ್ಠಾಪನೆಗಾಗಿ ಒಂದು ನಿಖರವಾದ ಪ್ರಕ್ರಿಯೆಯನ್ನು ನೀಡಿದನು. ಇದು 3 ಸ್ಪಷ್ಟ ಹಂತಗಳನ್ನು ಹೊಂದಿತ್ತು. ಮೊದಲನೆಯ ಹಂತವು ಬಾಹ್ಯ ಶುದ್ಧೀಕರಣವಾಗಿತ್ತು. ಲೇವಿಯರ ಮೇಲೆ ಶುದ್ಧೀಕರಣದ ನೀರನ್ನು ಚಿಮುಕಿಸಬೇಕಾಗಿತ್ತು. ನಂತರ ಅವರು ತಮ್ಮ ಇಡೀ ಶರೀರದ ಕೂದಲನ್ನು ಕ್ಷೌರ ಮಾಡಿಕೊಳ್ಳಬೇಕಾಗಿತ್ತು ಮತ್ತು ತಮ್ಮ ಬಟ್ಟೆಗಳನ್ನು ತೊಳೆಯಬೇಕಾಗಿತ್ತು. ಅರಣ್ಯಕಾಂಡ 8ನೇ ಅಧ್ಯಾಯ 7ರಲ್ಲಿ ಇದು ಸಂಪೂರ್ಣ ಮತ್ತು ಕಣ್ಣಿಗೆ ಕಾಣುವ ಶುದ್ಧೀಕರಣವಾಗಿತ್ತು. ಯಾವುದನ್ನು ಮರೆಮಾಚುವಂತಿರಲಿಲ್ಲ, ಯಾವುದನ್ನು ತೊಳೆಯದೆ ಬಿಡುವಂತಿರಲಿಲ್ಲ. ಇಡೀ ಶರೀರದ ಕೂದಲನ್ನು ಕ್ಷೌರ ಮಾಡಿಕೊಳ್ಳುವುದು ಅಸಾಮಾನ್ಯ ಮತ್ತು ಉದ್ದೇಶಪೂರ್ವಕವಾಗಿತ್ತು. ಇದು ವ್ಯಕ್ತಿಯ ಬಾಹ್ಯದಲ್ಲಿದ್ದ ಎಲ್ಲವನ್ನು ತೆಗೆದುಹಾಕಿ ಅವರು ಯೆಹೋವನ ಸೇವೆಗೆ ಪ್ರವೇಶಿಸುವ ಮೊದಲು ಸಂಪೂರ್ಣವಾಗಿ ಬರಿದಾಗುವಂತೆ ಮತ್ತು ಸ್ವಚ್ಛವಾಗುವಂತೆ ಮಾಡಿತು. ಬಟ್ಟೆಗಳನ್ನು ತೊಳೆಯುವುದು ಇದನ್ನು ಅನುಸರಿಸುತ್ತಿತ್ತು. ಇದರಿಂದಾಗಿ ಅವರು ಧರಿಸಿದ್ದು ಸಹ ಸ್ವಚ್ಛವಾಗಿತ್ತು. ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಮೇಲಿನಿಂದ ಕೆಳಗಿನವರೆಗೂ ಲೇವಿಯನು ಯಜ್ಞವೇದಿಯ ಮುಂದೆ ನಿಲ್ಲುವ ಮೊದಲು ಶುದ್ಧೀಕರಿಸಲ್ಪಟ್ಟ ವ್ಯಕ್ತಿಯಾಗಿರಬೇಕಾಗಿತ್ತು. ಎರಡನೆಯ ಹಂತವು ಬಲಿಗಳನ್ನು ಅರ್ಪಿಸುವುದಾಗಿತ್ತು. ಲೇವಿಯರು ಬಾಹ್ಯವಾಗಿ ತಮ್ಮನ್ನು ಶುದ್ಧೀಕರಿಸಿಕೊಂಡ ನಂತರ ಅವರು ದೇವದರ್ಶನ ಗುಡಾರದ ಮುಂದೆ 2 ಎಳೆಯ ಹೋರಿಗಳನ್ನು ತರುವಂತೆ ಮೋಶೆಗೆ ಸೂಚಿಸಲಾಯಿತು. ಒಂದನ್ನು ಧಾನ್ಯದ ಅರ್ಪಣೆಯೊಂದಿಗೆ ದಹನ ಬಲಿಯು ಮತ್ತು ಮತ್ತೊಂದನ್ನು ಪಾಪ ಪರಿಹಾರಕ ಬಲಿಯಾಗಿಯೂ ತರಬೇಕಾಯಿತು. ಅರಣ್ಯಕಾಂಡ 8ನೇ ಅಧ್ಯಾಯ 8ನೇ ವಾಕ್ಯ. ಈ ಅರ್ಪಣೆಗಳು ಪ್ರತ್ಯೇಕವಾಗಿ ಲೇವಿಯರಿಗಾಗಿ ಆಯೋಜಿತವಾಗಿದ್ದವು. ಅವುಗಳನ್ನು ಅವರು ತಂದಿದ್ದಿಲ್ಲ, ಬದಲಾಗಿ ಅವರಿಗಾಗಿ ತರಲಾಗಿತ್ತು. ಪವಿತ್ರ ವಸ್ತುಗಳನ್ನು ಹೊರುವವರು ತಮ್ಮ ಕಾವಲು ಕಾಯುವವರಿಗೆ ಸಹ ತಮ್ಮ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಪ್ರಾಯಶ್ಚಿತ್ತದ ಅಗತ್ಯವಿತ್ತು. ಪಾಪ ಪರಿಹಾರಕ ಬಲಿಯು ಅವರ ಅಪರಾಧವನ್ನು ನಿವಾರಿಸುತ್ತಿತ್ತು. ದಹನ ಬಲಿಯು ಯೆಹೋವನಿಗೆ ಅವರ ಸಂಪೂರ್ಣ ಸಮರ್ಪಣೆಯನ್ನು ಸಾರಿತು. ಒಬ್ಬನೇ ಒಬ್ಬ ಲೇವಿಯನು ಒಂದು ಕಂಬವನ್ನು ಹೊರುವ ಮೊದಲೇ ಅವನಿಗಾಗಿ ಯಜ್ಞವೇದಿಯ ಬಳಿ ಪ್ರಾರ್ಥನೆ ಮತ್ತು ಬಲಿ ನಡೆಸಬೇಕಾಗಿತ್ತು. ಮೂರನೆಯ ಹಂತವು ಇಡೀ ಸಭೆಯ ಮುಂದೆ ಔಪಚಾರಿಕ ಪ್ರಸ್ತುತ ಪಡಿಸುವುದಾಗಿತ್ತು. ಇಸ್ರಾಯೇಲಿನ ಇಡೀ ಸಭೆಯು ಒಟ್ಟಾಗಿ ಸೇರಿತು. ಲೇವಿಯರನ್ನು ದೇವದರ್ಶನ ಗುಡಾರದ ಪ್ರವೇಶ ದ್ವಾರದಲ್ಲಿ ಯೆಹೋವನ ಮುಂದೆ ನಿಲ್ಲುವಂತೆ ಕರೆತರಲಾಯಿತು ಮತ್ತು ನಂತರ ಇಸ್ರಾಯೇಲಿನ ಇಡೀ ಸಭೆಯು ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಟ್ಟಿತು. ಈ ಹಸ್ತಾರ್ಪಣೆಯು ಜನರ ಗುರುತಿಸುವಿಕೆ ಮತ್ತು ಪ್ರಸ್ತುತಿಯ ಕ್ರಿಯೆಯಾಗಿತ್ತು. ಲೇವಿಯರ ಮೇಲೆ ತಮ್ಮ ಕೈಗಳನ್ನು ಇಡುವುದರ ಮೂಲಕ ಜನರು ಹೀಗೆ ಹೇಳುತ್ತಿದ್ದರು: ಇವರು ನಮ್ಮ ಪ್ರತಿನಿಧಿಗಳು, ಈ ಮನುಷ್ಯರು ನಮಗಾಗಿ ಸೇವೆ ಮಾಡುತ್ತಾರೆ. ಅವರು ದೇವದರ್ಶನ ಗುಡಾರದಲ್ಲಿ ಏನೇ ಮಾಡಿದರೂ ಅದನ್ನು ನಮಗಾಗಿ ಮಾಡುತ್ತಾರೆ. ನಂತರ ಆರೋನನು ಲೇವಿಯರನ್ನು ಯೆಹೋವನ ಮುಂದೆ ಆಡಿಸುವ ಅಥವಾ ಅಲ್ಲಾಡಿಸುವ ಅರ್ಪಣೆಗಾಗಿ ಪ್ರಸ್ತುತಪಡಿಸುತ್ತಿದ್ದರು. ಇಡೀ ಜನರಿಂದ ಬಂದ ಕಾಣಿಕೆಗಾಗಿ ಅವರನ್ನು ದೇವರ ಮುಂದೆ ಎತ್ತಿ ಹಿಡಿದನು. ಪವಿತ್ರ ಸೇವೆಗಾಗಿ ಅವರನ್ನು ಪ್ರತ್ಯೇಕಿಸಿ ಪ್ರತಿಷ್ಠಾಪಿಸಿದನು. ಅರಣ್ಯಕಾಂಡ 8ನೇ ಅಧ್ಯಾಯ 11ನೇ ವಾಕ್ಯ. ಅರಣ್ಯಕಾಂಡ 8ನೇ ಅಧ್ಯಾಯ 14 ಮತ್ತು 19ರಿಂದ ಈ ಪ್ರತಿಷ್ಠಾಪನೆಯು ಏಕೆ ಅಗತ್ಯವಾಯಿತು ಮತ್ತು ಯೆಹೋವನ ದೃಷ್ಟಿಯಲ್ಲಿ ಇದರ ಅರ್ಥವೇನು ಎಂಬ ನಿರ್ದಿಷ್ಟ ಕಾರಣವನ್ನು ನೀಡುತ್ತದೆ. ಪಸ್ಕದ ರೀತಿಯಲ್ಲಿ ಯೆಹೋವನು
ಐಗುಪ್ತದ ಚೊಚ್ಚಲಾದವುಗಳನ್ನು ಸಂಹರಿಸಿ ಇಸ್ರಾಯೇಲಿನ ಚೊಚ್ಚಲಾದವುಗಳನ್ನು ದಾರಿ ಹಿಡಿದಾಗ ಇಸ್ರಾಯೇಲ್ ಜನರ ಮಧ್ಯೆ ಇದ್ದ ಪ್ರತಿಯೊಂದು ಚೊಚ್ಚಲ ಮಗನು ಆತನಿಗೆ ಪ್ರತಿಷ್ಠಾಪಿಸಲ್ಪಟ್ಟನು. ಅವರು ಯೆಹೋವನಿಗೆ ಸೇರಿದವರಾಗಿದ್ದರು. ಆ ಮೊದಲು ಪಕ್ಷದ ರಾತ್ರಿಯಿಂದ ಇಸ್ರಾಯೇಲ್ಯರ ಪ್ರತಿಯೊಂದು ಮನೆಯ ಚೊಚ್ಚಲ ಮಗನು ಯೆಹೋವನ ಸ್ವಂತ ಆಸ್ತಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದ್ದನು. ಆದರೆ ಎಲ್ಲಾ 12 ಕುಲಗಳ ಪ್ರತಿಯೊಬ್ಬ ಚೊಚ್ಚಲ ಮಗನು ದೇವದರ್ಶನ ಗುಡಾರದಲ್ಲಿ ಸೇವೆ ಮಾಡಬೇಕೆಂದು ಕೇಳುವ ಬದಲು ಯೆಹೋವನು ಅವನ ಸ್ಥಾನದಲ್ಲಿ ಲೇವಿಯರ ಇಡೀ ಕುಲವನ್ನು ಸ್ವೀಕರಿಸಿದನು. ಲೇವಿಯರು ಇಡೀ ಇಸ್ರಾಯೇಲಿನ ಚೊಚ್ಚಲ ಪುತ್ರರ ಬದಲಿಯಾಗಿ ಬಂದರು. ದೇವದರ್ಶನ ಗುಡಾರದ ಸೇವೆಯನ್ನು ವಹಿಸಿಕೊಳ್ಳಲಿಲ್ಲ. ಅವರು ಕೇವಲ ಒಂದು ಕೆಲಸವನ್ನು ಮಾಡುತ್ತಿರಲಿಲ್ಲ. ಅವರು ಪಾಳ್ಯದಲ್ಲಿನ ಪ್ರತಿಯೊಬ್ಬ ಚೊಚ್ಚಲ ಮಗನಾಗಿ ನ್ಯಾಯಯುತವಾಗಿ ಸೇರಬೇಕಾಗಿದ್ದ ಪ್ರತಿಷ್ಠಾಪನೆಯನ್ನು ಪೂರೈಸುತ್ತಿದ್ದರು. ಅಂತಿಮವಾಗಿ ಅರಣ್ಯಕಾಂಡ 8ನೇ ಅಧ್ಯಾಯ 23 ಮತ್ತು 26ನೇ ವಾಕ್ಯ ಲೇವಿಯರ ಸೇವೆಗಾಗಿ ವಯಸ್ಸಿನ ಮಿತಿಗಳನ್ನು ನೀಡುತ್ತದೆ. ಒಬ್ಬ ಲೇವಿಯನು 25 ವರ್ಷಕ್ಕೆ ಸೇವೆಗೆ ಪ್ರವೇಶಿಸುತ್ತಿದ್ದನು ಮತ್ತು ಅವರು 30 ವರ್ಷ ವಯಸ್ಸಿನವರೆಗೂ ತರಬೇತಿಯಲ್ಲಿದ್ದರು ಹಾಗೂ 30 ವರ್ಷದಿಂದ 50 ವರ್ಷದ ವಯಸ್ಸಿನವರೆಗೂ ಸಕ್ರಿಯವಾಗಿ ಸೇವೆ ಸಲ್ಲಿಸುತ್ತಿದ್ದರು ಎಂದು ಅರ್ಥೈಸಿಕೊಳ್ಳಲಾಗಿದೆ. 50ನೇ ವಯಸ್ಸಿನಲ್ಲಿ ಅವರು ದೇವದರ್ಶನ ಗುಡಾರವನ್ನು ಹೊರುವ ಮತ್ತು ಪವಿತ್ರ ವಸ್ತುಗಳನ್ನು ಕಾಯುವ ಭಾರವಾದ ದೈಹಿಕ ಕೆಲಸದಿಂದ ನಿವೃತ್ತಿ ಹೊಂದುತ್ತಿದ್ದನು. ಆದರೆ ಅವನನ್ನು ಸುಮ್ಮನೆ ಕಳುಹಿಸಿಬಿಡುತ್ತಿರಲಿಲ್ಲ. ಅವನು ದೇವದರ್ಶನ ಗುಡಾರದಲ್ಲೇ ಉಳಿದುಕೊಳ್ಳಲು ಮತ್ತು ತನ್ನ ಸಹವರ್ತಿ ಲೇವಿಯರಿಗೆ ಹಗುರವಾದ ಕರ್ತವ್ಯಗಳಲ್ಲಿ ಸಹಾಯ ಮಾಡಲು ಅನುಮತಿಸಲಾಗುತ್ತಿತ್ತು. ಸಂಪೂರ್ಣ ದೈಹಿಕ ಹೊರೆಯನ್ನು ಹೊರೆಯದೆ ಅವನು ಕೆಲಸಕ್ಕೆ ಬೆಂಬಲ ನೀಡುತ್ತಿದ್ದನು. ಸಕ್ರಿಯ ಸೇವೆಗೆ ಒಂದು ಸಮಯವಿತ್ತು. ಆ ಸಮಯಕ್ಕೆ ಒಂದು ಆರಂಭ ಮತ್ತು ಒಂದು ಕೊನೆ ಇತ್ತು. ಯೆಹೋವನು ಅದನ್ನು ಹೊರಬಲ್ಲವನು. ಶಕ್ತಿಗೆ ಅನುಗುಣವಾಗಿ ಅಳೆದಿದ್ದರು ಮತ್ತು ಶರೀರದ ಶಕ್ತಿಯು ಉತ್ತುಂಗವನ್ನು ದಾಟಿದಾಗಲೂ ವಯಸ್ಸಾದ ಲೇವಿಯನಿಗೆ ಸೇವೆಯ ಸಮುದಾಯದಲ್ಲಿ ಒಂದು ಸ್ಥಾನವಿತ್ತು, ಒಂದು ಪಾತ್ರವಿತ್ತು. ಅವನು ಇನ್ನೂ ದೇವದರ್ಶನ ಗುಡಾರಕ್ಕೆ ಸೇರಿದವನಾಗಿದ್ದನು. ಮೋಶೆ ಮತ್ತು ಆರೋನ ಹಾಗೂ ಇಸ್ರಾಯೇಲಿನ ಇಡೀ ಸಭೆಯು ಯೆಹೋವನನ್ನು ಆಜ್ಞಾಪಿಸಿದಂತೆಯೇ ಎಲ್ಲವನ್ನು ಮಾಡಿದರು ಎಂಬ ಸರಳವಾದ ಹೇಳಿಕೆಯೊಂದಿಗೆ ಅಧ್ಯಾಯವು ಮುಕ್ತಾಯಗೊಳ್ಳುತ್ತದೆ. ದೀಪಗಳನ್ನು ಹಚ್ಚಲಾಯಿತು, ಲೇವಿಯರನ್ನು ಪ್ರತಿಷ್ಠಾಪಿಸಲಾಯಿತು, ದೇವದರ್ಶನ ಗುಡಾರವು ಹೊರಡಲು ಸಿದ್ಧವಾಯಿತು. ಪ್ರಾರ್ಥನೆ. ಯೆಹೋವನೇ, ನಿನ್ನ ಮಾರ್ಗಗಳು ಪವಿತ್ರವಾಗಿವೆ ಮತ್ತು ನಿನ್ನ ಸೂಚನೆಗಳು ಸರಿಯಾಗಿವೆ. ನೀನು ಆಜ್ಞೆಯನ್ನು ನೀಡಿದ್ದಿ ಮತ್ತು ಆರೋನನು ನೀನು ಹೇಳಿದಂತೆ ದೀಪಗಳನ್ನು ಜೋಡಿಸಿದನು. ನೀನು ಪ್ರಕ್ರಿಯೆಯನ್ನು ನೀಡಿದ್ದಿ ಮತ್ತು ಮೋಶೆಯು ಅದನ್ನು ಹಂತ ಹಂತವಾಗಿ ಅನುಸರಿಸಿದನು. ದೇವದರ್ಶನ ಗುಡಾರದಲ್ಲಿ ಎಲ್ಲವೂ ಕ್ರಮಬದ್ಧವಾಗಿ, ಯಾವುದೇ ವಿಚಲನೆ ಇಲ್ಲದೆ, ಯಾವುದೇ ಅಡೆತಡೆಗಳು ಇಲ್ಲದೆ ನಡೆಯಿತು. ತನ್ನ ಆಲಯವು ಹೇಗೆ ಕ್ರಮಬದ್ಧವಾಗಿರಬೇಕು ಎಂಬುದರ ಕುರಿತು ಕಾಳಜಿ ವಹಿಸುವ ದೇವರಿಗಾಗಿ ನಾವು ನಿನಗೆ ವಂದಿಸುತ್ತೇವೆ. ದೀಪಗಳ ಜೋಡಣೆಯನ್ನಾಗಲಿ ಅಥವಾ ಸೇವೆಯರ ಪ್ರತಿಷ್ಠಾಪನೆಯನ್ನಾಗಲಿ ಮಾನವನ ಇಷ್ಟಕ್ಕೆ ಅಥವಾ ಅನುಕೂಲಕ್ಕೆ ಬಿಡದೆ ದೇವರಿಗಾಗಿ ವಂದನೆಗಳು. ಲೇವಿಯರು ಶುದ್ಧೀಕರಿಸಲ್ಪಡುವವರೆಗೂ, ಅವರಿಗಾಗಿ ಬಲಿ ಅರ್ಪಿಸುವವರೆಗೂ ಮತ್ತು ನಿನ್ನ ಮುಂದೆ ಔಪಚಾರಿಕವಾಗಿ ಪ್ರಸ್ತುತಪಡಿಸುವವರೆಗೆ ತಮ್ಮ ಕೆಲಸವನ್ನು ಪ್ರಾರಂಭಿಸಲು ಸಾಧ್ಯವಿರಲಿಲ್ಲ ಎಂಬುದಕ್ಕಾಗಿ ನಾನು ನಿಮಗೆ ವಂದಿಸುತ್ತೇವೆ. ನಮ್ಮ ಸ್ವಂತ ಜೀವನದಲ್ಲೂ ಅದೇ ಕ್ರಮವನ್ನು ನಮಗೆ ಕಲಿಸು. ನಾವು ಸೇವೆ ಮಾಡುವ ಮೊದಲು ಶುದ್ಧೀಕರಿಸಲ್ಪಡಬೇಕು, ನಾವು ಹೊರುವ ಮೊದಲು ಪ್ರತಿಷ್ಠಾಪಿಸಲ್ಪಡಬೇಕು ಮತ್ತು ನಾವು ಕೆಲಸ ಮಾಡುವ ಮೊದಲು ಯಜ್ಞವೇದಿಯ ಬಳಿಗೆ ಬರಬೇಕು. ನಿನಗೆ ಸಲ್ಲಿಸುವ ನಮ್ಮ ಸೇವೆಯು ಎಲ್ಲವೂ ಸರಿಯಾದ ಸ್ಥಳದಲ್ಲೇ ಪ್ರಾರಂಭವಾಗಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.